ಪೂಜಾ ಗಾಂಧಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಾಕಷ್ಟು ಕಷ್ಟ ಬಿದ್ದು ಇವತ್ತು ಅತಿ ದೊಡ್ಡ ನಟಿಯಾಗಿ ಬೆಳೆದಿರುವಂತಹ ಪೂಜಾ ಗಾಂಧಿ ಜೊತೆ ವಿವಾದಗಳು ಕೂಡ ಬರ್ತಾನೆ ಇರುತ್ತವೆ. ಸೊ ಆ ವಿವಾದಗಳ ಬಗ್ಗೆ ತಿಳ್ಕೊಳ್ಳೋಣ. ಪೂಜಾ, ನಿಮ್ಮನ್ನ ವಿವಾದ ಹಿಂಬಾಲಿಸುತ್ತಾ? ನೀವು ವಿವಾದದ ಹಿಂದೆ ಹೋಗ್ತೀರಾ? ಹೇಗೆ? ನನ್ನ ಪಾಡಿಗೆ ಹೋಗ್ತಾ ಇರ್ತೀನಿ. ಆಮೇಲೆ ಏನಾಗುತ್ತೆ ಗೊತ್ತಾ, ಒಂದ್ಸತಿ ಆ್ಯಕ್ಚುಲಿ ಸೆಲೆಬ್ರಿಟಿ ಲೈಫ್ ಹಂಗೇನೆ, ನಾನು ಕೂಡ ಅಲ್ಲ, ಇವನ್ ನೀವು ಸ್ಪೋರ್ಟ್ಸಲ್ಲಿ ನೋಡಿದರೆ ಇಲ್ಲ ಅಂದರೆ ಬೇರೆ ಫೀಲ್ಡಲ್ಲಿ ನೋಡಿದರೆ ಚಿಕ್ಕ ವಿಷಯನ ದೊಡ್ಡದಾಗಿ ಆಗ್ಬಿಡುತ್ತೆ. ಆ್ಯಂಡ್ ಇಲ್ಲ ಅಂದರೆ ಒಂದೊಂದ್ಸತಿ ವಿಷಯನೇ ಇರಲ್ಲ, ಅದನ್ನು ಸುಮ್ಮನೆ ಸುಮ್ಮನೆ ಹೇಳಿದ್ದಾರೆ. ಸೊ ಅಷ್ಟೇ. ವಿವಾದ ಬಗ್ಗೆ ಈಗ ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿರೋ ಯಾವ್ದಾದ್ರು ವಿವಾದ, ತುಂಬಾ ಬೇಜಾರಾಗಿರೋದು ನಿಮ್ಗೆ ಅಂದ್ರೆ ತುಂಬಾ ಯೂಶಲಿ ಸೆಲೆಬ್ರಿಟಿಗಳು ಹೇಗೆ ಹೇಳಿದ್ರೆ ನೀವು ವಿವಾದಗಳಿರುತ್ತೆ, ಅದೇ ತರ ನೆಗ್ಲೆಕ್ಟ್ ಮಾಡ್ಬೇಕಾಗುತ್ತೆ ಆ ಟೈಮ್. ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿರೋದು? ಮುಂಚೆ ನನಗೆ ಬೇಜಾರಾಗ್ತಾ ಇದ್ರು. ಏನಂದ್ರೆ ಇಂಡಸ್ಟ್ರಿಯಲ್ಲಿ ವೆನ್ ಐ ವಾಸ್ ಅ ನ್ಯೂ ಕಮರ್, ಯಾಕೆಂದರೆ ಆವಾಗ ಯು ಆರ್ ನಾಟ್ ಮೆಂಟ್ಲಿ ಪ್ರಿಪೇರ್ಡ್ ಫಾರ್ ಲಾಟ್ ಆಫ್ ಸ್ಟಫ್ ಆ್ಯಂಡ್ ಹೇಗೆ ಬೇಕಾದರೂ ಸ್ವಲ್ಪ ಜನ ಬರ್ದ್ಬಿಡ್ತಾರೆ, ಹೇಗೆ ಬೇಕಾದರೂ ಮಾತಾಡ್ಬಿಡ್ತಾರೆ ಅಂತ. ಅದು ತಪ್ಪು. ಆವಾಗ ನನಗೆ ತುಂಬ ಬೇಜಾರಾಗ್ತಾಯಿದ್ರು. ಯಾಕೆ ಈ ಥರ ಮಾಡ್ತಾರೆ, ಇವ್ರ ಮನೇಲಿ ಏನು ಹೆಣ್ಮಕ್ಳಿಲ್ವಾ, ಒಂದು ಆ್ಯಕ್ಟರ್ ಆಗಿಲ್ಲ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಕೂಡ ಒಂದು 9 to 6 ಜಾಬೇ. ಬಟ್ ಒಂದೊಂದು ಸತಿ ಈಗ ನಮ್ಮ ಲೈಫಲ್ಲಿ ಏನಾಗುತ್ತೆ ಅದೇ ನಾರ್ಮಲ್ ಹುಡುಗಿರು ಲೈಫಲ್ಲಿ ಆಗುತ್ತೆ, ಬಟ್ ನಮ್ಮ ಲೈಫ್ನ ತಗೊಂಡು ಓಕೆ ಬಿಕಾಸ್ ಐ ಆಮ್ ಎನ್ ಆ್ಯಕ್ಟರ್, ಬಿಕಾಸ್ ಐ ಆಮ್ ಅ ಸೆಲೆಬ್ರಿಟಿ. ಸೊ ಐ ಥಿಂಕ್ ಮುಂಚೆ ನನಗೆ ತುಂಬಾ ಬೇಜಾರಾಗ್ತಿತ್ತು, ಇವಾಗ ನನಗೆ ಬೇಜಾರಾಗಲ್ಲ. ಐ ಆಮ್ ಲೈಕ್ ಓಕೆ, ಐ ವಿಲ್ ನಾಟ್ ಈವನ್. ವಿವಾದಗಳು ಬಂದಾಗ ಅದನ್ನ ಹೇಗೆ ಎದುರಿಸ್ತೀರಾ, ಹೇಗೆ ಫೇಸ್ ಮಾಡ್ತೀರಾ ನೀವು? ಕ್ಲಿಯರ್ ಮಾಡೋದಕ್ಕೆ ಹೋಗ್ತಿರೋ ಅಥವಾ ಈಗ ನೆಗ್ಲೆಕ್ಟ್ ಮಾಡ್ತಿರೋ ಅಥವಾ ವಾದ ಮಾಡ್ತಿರೋ, ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರೋ? ನೀವು ಹೇಗೆ ಫೇಸ್ ಮಾಡ್ತೀರಾ ಅದನ್ನ ವಿವಾದ? ನಾನು ನಿಜ ಅಂದರೆ ಯಾವತ್ತೂ ಬಂದ್ಬಿಟ್ಟು ಆಚೆ ಮಾತಾಡ್ತೀನಿ. ನಾನು ಅದರಿಂದ ಭಯ ಪಡಲ್ಲ. ಯಾಕೆ ಅಂದರೆ ಒಂದು ಹುಡುಗಿಗೆ ಲೈಫಲ್ಲಿ ಮೇಲೆ ಬರಬೇಕಾದ್ರೆ ನೀವು ಎಲ್ಲರೂ ನಿಮಗೆ ಕೂಡ ಗೊತ್ತಿರ್ಬೋದು, ತುಂಬಾ ಜನ ನಿಮ್ಮ ಕಾಲಿಡೋಕ್ಕೆ ಪ್ರಯತ್ನ ಯಾವತ್ತೂ ರೆಡಿ ಆಗಿರ್ತಾರೆ. ಓ ಗಾಡ್, ಇವಳು ಮೇಲೆ ಹೋಗಬಾರ್ದು, ಇವಳು ಏನಾದರೂ ಪಾಪ ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಫೇಸ್ಡ್ ಎವ್ರಿಥಿಂಗ್ ವಿತ್ ಸ್ಟ್ರೆಂತ್. ಯಾಕೆಂದರೆ ನನ್ನ ಫ್ಯಾಮಿಲಿ ನನ್ನ ಜೊತೆ ಯಾವತ್ತೂ ಇದ್ದಾರೆ. ನಾನು ನನ್ನ ಲೈಫಲ್ಲಿ ಬರೀ ನನ್ನ ಫ್ಯಾಮ್ಲಿಗೆ ಆನ್ಸರಬಲ್ ಆಗಿದ್ದೀನಿ. ಇವಾಗ ನಮ್ಮ ಹಸ್ಬೆಂಡ್ಗೆ ಆ್ಯಂಡ್ ಹಿಸ್ ಫ್ಯಾಮ್ಲಿಗೆ. ಆ್ಯಂಡ್ ನನ್ನ ಬಗ್ಗೆ ಎಲ್ಲ ನನ್ನ ಫ್ಯಾಮ್ಲಿಗೆ ಗೊತ್ತು. ಸೊ ನಾನು ಆಚೆಯಿಂದ ಯಾರಿಂದ ಭಯ ಪಡಲ್ಲ, ಯಾಕೆಂದರೆ ಐ ಆಮ್ ಟ್ರೂ ಟು ಮೈ ಸೆಲ್ಫ್, ಟ್ರೂ ಟು ಮೈ ಫ್ಯಾಮ್ಲಿ ಆ್ಯಂಡ್ ಅಷ್ಟೇ. ಸೊ ನಾನು ಯಾವುದ್ರ ಬಗ್ಗೆ ಚಿಂತೆ ಮಾಡಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಕಾಂಟ್ರವರ್ಸೀಸ್ ಈ ನಾನು ಭಯ ಪಡಲ್ಲ, ಯಾಕೆಂದರೆ ನಾನೇನು ತಪ್ಪು ಮಾಡಿಲ್ಲ ಅಲ್ವಾ. ಅದಕ್ಕೆ ನಾನು ಆಚೆ ಬಂದ್ಬಿಟ್ಟು ಮಾತಾಡ್ತೀನಿ. ಎಸ್, ಇಫ್ ನಾನೇನು ತಪ್ಪು ಇನ್ ಕೇಸ್ ನಾನೇನು ತಪ್ಪು ಮಾಡ್ತೀನಿ, ಐ ವಿಲ್ ಕಮ್ ಔಟ್ ಆ್ಯಂಡ್ ಸೇ ದಟ್ ಎಸ್ ಐ ಡಿಡ್ ಇಟ್, ಇಟ್ ಈಸ್ ಮೈ ಲೈಫ್ ಆ್ಯಂಡ್ ಇಟ್ ಈಸ್ ಮೈ ಚಾಯ್ಸ್. ಐ ಆಮ್ ಲೈಕ್ ನನ್ನ ಗೋಲ್, ನನ್ನ ಗುರಿ ಇದೆ. ನಾನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂತ ಅಷ್ಟೇ. ಈ ಕಡೆ ಆ ಕಡೆ ಜನ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ನಾನು ಜಾಸ್ತಿ ನಾನು ಕೇಳಲ್ಲ. ಕೇಳಿದ್ರೆ ಕೂಡ ನಾನು ಅಷ್ಟೇ ಈ ಕಿವಿಯಿಂದಾನೇ ಆಚೆ ಹೋಗ್ಬಿಡ್ತೆ. ಚಿತ್ರ ಮುಂಗಾರು ಮಳೆ ಆ ಟೈಮ್ನಲ್ಲೇ ನೀವು ನಿಮ್ಮ ಮೇಕಪ್ ಸರಿ ಇಲ್ಲ ಅಂತ ಹೇಳಿ ನೀವು ಹೇಳಿದ್ರಿ ಅಂತ ಅನ್ನೋದು ಬಹಳ ದೊಡ್ಡ ವಿವಾದ ಆಗಿತ್ತು. ಅವಾಗ ಹೇಗೆ ಅನಿಸ್ತಿತ್ತು ನಿಮಗೆ? ಅದು ವಿವಾದ ಅಲ್ಲ ಆಕ್ಚುಲಿ. ನಾನು ಸಿ ಹೌ ಇಟ್ ಬಿಕಮ್ಸ್ ದಟ್ ಅ ವೆರಿ ಸ್ಮಾಲ್ ಥಿಂಗ್ ಐ ಸೆಡ್. ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ಕೆಲವು ಕಡೆ ನನ್ನ ಮೇಕಪ್ ಇನ್ನೂ ಚೆನ್ನಾಗಿ ಗಿರ್ತಾ ಇದ್ರು, ಐ ವುಡ್ ಹ್ಯಾವ್ ಲುಕ್ಡ್ ಮೋರ್ ಬ್ಯೂಟಿಫುಲ್. ಕೆಲವು ಕಡೆ. ಸೊ ಈ ಕೆಲವು ಕಡೆನ ಎಡಿಟ್ ಮಾಡಿಕೊಂಡು ಎಷ್ಟೊಂದು ಜನ ಕಾಂಟ್ರವರ್ಸಿ. ಐ ವಾಸ್ ಲೈಕ್ ವಾಟ್ ಡಿಡ್ ಐ ಸೇ? ನಾನು ಯಾರ ಬಗ್ಗೆ ಕೆಟ್ಟಾಗಿ ಮಾತಾಡಿಲ್ಲ. ಸೊ ಒಂದು ವಿಷಯನ, ಯಾಕೆಂದರೆ ಸಿನಿಮಾ ಹಿಟ್ ಆಯಿತು, ತುಂಬ ಜನಗೆ ರೀಸನ್ ಬೇಕು, ಏನು ಪಿನ್ ಪಾಯಿಂಟ್ ಮಾಡೋದಕ್ಕೆ, ಏನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಸೊ ಐ ಥಿಂಕ್ ಆ ಪಾಯಿಂಟ್ ಆವಾಗ ಐ ವಾಸ್ ವೆರಿ ಲೈಕ್ ನನಗೇನು ಗೊತ್ತಿಲ್ಲ. ಐ ಆಮ್ ಲೈಕ್ ಓಕೆ, ಇಷ್ಟೊಂದು ಯಾಕೆ ಬರ್ತಿದ್ದಾರೆ? ಐ ಕೇಮ್ ಟು ಬ್ಯಾಂಗ್ಳೂರ್ ಬಂದಮೇಲೆ ಏನು ಕಾಂಟ್ರವರ್ಸಿ, ಇದು ಕಾಂಟ್ರವರ್ಸಿನ? ಐ ಜಸ್ಟ್ ಸೆಡ್ ದ್ಯಾಟ್ ಸ್ವಲ್ಪ ಕೆಲವು ಕಡೆ ನನ್ನ ಮೇಕಪ್ ಸರಿ ಇಲ್ಲ, ಅದು ಸರಿ ಇರಬೇಕಾಗಿತ್ತು ಅಷ್ಟೇ. ನಾನು ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅದನ್ನು ಬೇರೆ ಬೇರೆ ಥರ ಬರೆದಿದ್ರು ಜನ. ಆವಾಗ ನನಗೆ ಸ್ವಲ್ಪ ನೋವಾಯಿತು, ಯಾಕೆ, ವಾಟ್ ಡಿಡ್ ಐ ಡೂ ಅಂತ. ಈಗ ಐ ಆಮ್ ಲೈಕ್ ನೋ ರಿಯಾಕ್ಷನ್. ಇನ್ನೊಂದು ಪೂಜಾ ಗಾಂಧಿ ಅವರು ಅಂದ್ರೆ ಅವರು ನಿರ್ಮಾಪಕರ ಹೀರೋಯಿನ್ ಅಂತ, ಪ್ರೊಡ್ಯೂಸರ್ ಹೀರೋಯಿನ್. ಯಾಕಂದ್ರೆ ತುಂಬಾ ಪ್ರೊಡ್ಯೂಸರ್ಗೆ ಫೇವರ್ ಆಗಿರ್ತಾರೆ, ರೈಟ್ ಟೈಮ್ಗೆ ಶೂಟಿಂಗ್ ಬರೋದು, ಯಾವತ್ತೂ ಕಿರಿಕಿರಿ ಮಾಡಲ್ಲ ಅಂತ. ನಾನು ಯಾವತ್ತೂ ಇಲ್ಲಿವರೆಗೂ ಐ ಥಿಂಕ್ ನನ್ನ
ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಾಂದರೆ ನನ್ನ ವಾಟ್ ಎವರ್ ಐ ರಿಮೆಂಬರ್ ಸೋಫಾ ನಾನು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಯಾಕೆ ಅಂದರೆ ಬಿಕಾಸ್ ನೀವು ಮೈ ವರ್ಕ್ ಈಸ್ ಇವತ್ತು ನಾನು ಏನು ಅಚೀವ್ ಮಾಡಿದ್ದೀನಿ ಅಲ್ವಾ, ಅದು ತುಂಬ ಕಷ್ಟಪಟ್ಟು ಅಚೀವ್ ಮಾಡಿದ್ದೀನಿ. ಇಟ್ ಈಸ್ ನಾಟ್ ದ್ಯಾಟ್ ನಾನು ಕೂಡ ಟ್ಯಾಂಟ್ರಮ್ಸ್ ಕೊಡ್ಬೋದು, ಓಕೆ ನಾನು ಇಂಥ ಟೈಮ್ಗೆ ಬರಲ್ಲ, ನಾನು ಅಂಥ ಟೈಮ್ಗೆ ಶೂಟಿಂಗ್ ಮಾಡಲ್ಲ, ನಾನು ಅಲ್ಲಿಗೆ ಇಷ್ಟೊಂದು ಬಿಸಿಲಲ್ಲಿ ನಾನು ಶೂಟಿಂಗ್ ಮಾಡಲ್ಲ. ಓ ಗಾಡ್, ಇವತ್ತು ಕೂಡ ನನ್ನ ಫುಡ್, ನನ್ನ ಲಂಚ್ ಬಾಕ್ಸ್ ನನ್ನ ಮನೆಯಿಂದ ಬರೋದು, ಯುನೋ. ಸೊ ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಡೂಯಿಂಗ್ ಎನಿ ಫೇವರ್ ಇಂಟೆನ್ಷನಲಿ, ಯುನೋ. ಏನೋ ಫೇವರ್ ನಾನು ಇಂಟೆನ್ಷನಲಿ ಆಗಿ ಮಾಡ್ತಾ ಇದ್ದೀನಿ ಬಿಕಾಸ್ ಐ ವಾಂಟ್ ಟು ಲುಕ್ ಗುಡ್ ಅಲ್ಲ. ಇದು ನನಗೆ ಹೊರಗಡೆಯಿಂದ ಬರೋ ಒಂದು ಫೀಲಿಂಗ್ ದಟ್ ಓಕೆ ದಿಸ್ ಇಸ್ ಮೈ ವರ್ಕ್ ಆ್ಯಂಡ್ ಐ ರೆಸ್ಪೆಕ್ಟ್ ಇಟ್. ಸೊ ಟೈಮಲ್ಲಿ ನಾನು ಟೈಮಲ್ಲಿ ಇರಬೇಕು ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಮೀ. ಅಲ್ಲಿ 50 ಜನ ವೇಟ್ ಮಾಡ್ತಾ ಇರ್ತಾರೆ, ಯುನೋ. ಆ್ಯಂಡ್ ಇಟ್ ಈಸ್ ಜಸ್ಟ್ ಅಬೌಟ್ ಗಿವಿಂಗ್ ರೆಸ್ಪೆಕ್ಟ್ ಅಷ್ಟೇ ಟು ಮೈ ವರ್ಕ್ ಆ್ಯಂಡ್ ಟು ದ ಪೀಪಲ್. ಓಕೆ, ಇಷ್ಟೆಲ್ಲ ಇದಿದ್ರೂ ಕೂಡ ಎಲ್ಲೋ ಒಂದು ಕಡೆ ಫಿಲಮ್ ಎಲ್ಲ ಮುಗಿದು ಕಂಪ್ಲೀಟ್ ಆಗೋ ತನಕ ಇದೇ ರೀತಿ ಮೇಂಟೈನ್ ಆಗಿ ಲಾಸ್ಟಲ್ಲಿ ಪ್ರಚಾರದ ವಿಷಯ ಬಂದಾಗ ಪ್ರೊಡ್ಯೂಸರ್ಸು ಪೂಜಾ ಗಾಂಧಿ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಂಥ ಸಾಕಷ್ಟು ಇನ್ಸಿಡೆಂಟ್ಗಳು ಕೂಡ ಐ ಥಿಂಕ್ ಇಂಥ ಇನ್ಸಿಡೆಂಟ್ಸ್ ಜಾಸ್ತಿ ಏನೂ ಆಗಿಲ್ಲ. ಆ್ಯಂಡ್ ಐ ಥಿಂಕ್ ಒಂದು ಇನ್ಸಿಡೆಂಟ್ ನನಗೆ ಜ್ಞಾಪಕ, ಐ ಥಿಂಕ್ ಎಲ್ಲರಿಗೂ ಗೊತ್ತು, ನನ್ನ ದುಡ್ಡು ವಿಷಯ ಬಗ್ಗೆ ಒಂದು ಇನ್ಸಿಡೆಂಟ್ ಇತ್ತು. ಆ್ಯಂಡ್ ಇಟ್ ವಾಸ್ ಮೈ ರೈಟ್ ದಟ್ ಇಟ್ ಈಸ್ ಮೈ ಮನಿ. ನಾನು ಕೆಲಸ ಮಾಡಿದ್ದೀನಿ, ಸೊ ನನ್ನ ರೆಮ್ಯುನರೇಷನ್ ನನಗೆ ಬರಬೇಕು. ಸೊ ನಾನು ಅದಕ್ಕೋಸ್ಕರ ನನ್ನ ವಾಯ್ಸ್ ರೇಸ್ ಮಾಡಿದೆ, ನಾನೇನು ತಪ್ಪು ಮಾಡಿಲ್ಲ. ಆ್ಯಂಡ್ ಐ ಥಿಂಕ್ ದಿ ಎಂಟೈರ್ ಇಂಡಸ್ಟ್ರಿ ಸಪೋರ್ಟೆಡ್ ಮೀ. ಆ್ಯಂಡ್ ಚಿಮ್ಮರಲ್ಲಿ ಮ್ಯಾಟ್ರ್ ಇತ್ತು. ಆ್ಯಂಡ್ ಐ ಥಿಂಕ್ ಇಂಡಸ್ಟ್ರಿ ನನಗೆ ಯಾವತ್ತೂ ಐ ಆಮ್ ವೆರಿ ಥ್ಯಾಂಕ್ಫುಲ್. ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಎಲ್ಲರೂ ನನಗೆ ಯಾವತ್ತೂ ಸಪೋರ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಸಾಕಷ್ಟು ವಿವಾದಗಳ ಬಗ್ಗೆ ಮಾತಾಡಿದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಗಿಫ್ಟ್ ಇನ್ನೊಂದು ಏನದು ಏನಿರ್ಬೋದು? ಐ ಥಿಂಕ್ ಇಟ್ಸ್ ಅ ಫೋಟೋಗ್ರಾಫ್. ಸೊ ಮೀಟಿ ರೋಲಲ್ಲಿ ಮಿಂಚಿದ್ದ ಪೂಜಾ ಖಡಕ್ ಲಕ್ಷ್ಮಿ ಆಗಿದ್ ಖುಷಿಲಿ ಯಾಕೆ ಫೋಟೋ ಅಂತ ತಿಳ್ಕೊತಾ ಇದ್ದೀರಿ? Okay. Wow, how do you know I love all old songs ಅಂತ? ಇದು ಕೂಡ ಯಾರು ಹೇಳ್ಬೋದು? ಒಂದು ಹಳೆ ಹಾಡು ಹಾಡಲೇಬೇಕು. ಸಿಡೀಸ್ ಕೊಟ್ಟಿದ್ದೀವಿ, ಹಾಗೆ ಸಿಡೀಸ್ ತೋರಿಸ್ಬೇಕು ಕ್ಯಾಮ್ರಾಗೆ. ಶ್ಯೂರ್. ಸೊ ಇವ್ರಿಗೆ ಇದು ಕೂಡ ಗೊತ್ತು, ನನಗೆ ಹಳೆ ಹಿಂದಿ ಹಾಡು ತುಂಬ ಇಷ್ಟ. ಆ್ಯಂಡ್ ಯಾರು ಹೇಳಿದ್ದಾರೆ ನಿಮಗೆ? ಅದೆಲ್ಲ ಹೇಳ್ಕೊಡಲ್ಲ. ಒಂದು ಹಳೆ ಹಾಡು ಹಾಡ್ಬೇಕೀಗ. ಹೌದಾ? ನಿಮ್ಮ ಫೇವ್ರೆಟ್ ಸಾಂಗ್? ನನ್ನ ಫೇವ್ರೆಟ್ ಸಾಂಗ್ ಆನಂದ್ ಅವ್ರಿಗೋಸ್ಕರ. ಓಕೆ, ಓಕೆ, ಐ ವಿಲ್ ಸಿಂಗ್ ದಟ್ ಸಾಂಗ್ ಆಫ್ ವಿಷ್ಣುವರ್ಧನ್ ಸರ್. ಒಂದು ಸಾಂಗ್ ಇದೆ, ನೂರಂಟು ನೆನಪು ಹೃದಯಾರದಿಂದ ಎದೆಯಾಡದಿಂದ ಹಾಡಾಗಿ ಬಂದು ಆನಂದದಿಂದ. ಯಾಕೆ ಈ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? ನನಗೆ ಈ ಹಾಡು ತುಂಬಾ ಇಷ್ಟ. ವೆನೆವರ್ ಐ ಆಮ್ ವಾಚಿಂಗ್ ಟಿವಿ ಅಂಡ್ ಈ ಹಾಡು ಬರುತ್ತೆ, ಐ ವಿಲ್ ಸ್ಟಾಪ್. ಯಾವಾಗಿಂದ ಇಷ್ಟ ಪೂಜಾ? ಈ ಹಾಡು ನನಗೆ ತುಂಬಾ ವರ್ಷದಿಂದ ಕಂಟಿನ್ಯೂ ಹಾಡು ಅಷ್ಟೇ. ಹಿಂದಿ ಹೇಳ್ಬಿಡಿ ಹಾಗಿದ್ರೆ. ಹಿಂದಿ ಫೇವ್ರೆಟ್ ಹಿಂದಿ ಹಾಡು. ಓಕೆ. मेरी भीगी भीगी सी पलकों पे रह गई जैसे मेरे सपने बिछड़ के जले मन तेरा भी किसी के मिलन को अनामिका तू भीतर से. ನಿಮ್ಮ ಮೊದಲ ಮೂವಿ ಮುಂಗಾರು ಮಳೆ. ಸೊ ಮುಂಗಾರು ಮಳೆದ ಒಂದು ಹಾಡು, ಒಂದು ಲೈನ್ ಆದ್ರೂ ಬೇಕೇ ಬೇಕು. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನ ಬಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದ ಬಳೆಂದು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿ ನನ್ನ. ಹಾಗೆ ನಾನು ತುಂಬಾ ಕೆಟ್ಟದಾಗ ಹಾಡುತ್ತೇನೆ. ಮನಮೂರ್ತಿ ಸರ್ ಬೈತಾರೆ ಆಮೇಲೆ, ಹಾಳು ಮಾಡ್ಬಿಟ್ಟಿದ್ಯಾ ನೀನು. ಅಲ್ಲ, ಆನಂದ್ ಅವರು ಫೋನ್ ಮಾತಾಡ್ದಾಗಿಂದ ಪೂಜಾ ಗಾಂಧಿ ಸ್ಥಿತಿ ಹೀಗೆ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ಅವ್ರಿಂದ ಸ್ವಲ್ಪ ನೆನಪುಗಳಲ್ಲಿ ಮುಳುಗ್ತಾ ಇರಲಿ. ಈಗಾಗಲೇ ವಿವಾದಗಳ ಬಗ್ಗೆ ಮಾತಾಡಿದ್ವಿ, ಆದರೆ ರಾಜಕೀಯದ ಬಗ್ಗೆ ಮಾತಾಡೋದು ಕೂಡ ಬಾಕಿ ಇದೆ. ಹಲವಾರು ಸಮಾಜ ಸೇವೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ರಾಜಕೀಯದಲ್ಲೂ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಹಂಬಲ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಟೇಕ್ ಎ ಶಾರ್ಟ್ ಬ್ರೇಕ್.